ಡೇ 3 ಆಟ ಮುಗಿದಾಗ ಮ್ಯಾಚ್ ಡ್ರಾನ ಸಾಗ್ತಿದೆ ಅಂತ ನಾವೆಲ್ಲ ಅಂದ್ಕೊಳ್ತಿದ್ದೆವು. ಬಟ್ ಡೇ 4 ಇವತ್ತಿನ ಆಟ ಮುಗಿದಾಗ ಮ್ಯಾಚ್ ಎಂಥದೇ ಆಗಲಿ ಡ್ರಾ ಮಾತ್ರ ಆಗುವುದೇ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ದೇವೆ. ನಮಸ್ಕಾರ ಎಲ್ಲರಿಗೂ, ಸದ್ಯ ನಾನು ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇಂಗ್ಲೆಂಡ್ ಫಸ್ಟ್ ಇನ್ನಿಂಗ್ಸ್ 387, ಭಾರತ ಫಸ್ಟ್ ಇನ್ನಿಂಗ್ಸ್ 387, ಲೀಡ್ 0. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಬ್ಬರು ಕೂಡ ಒಂದೇ ಸ್ಕೋರ್ ಹೊಡಿತಾರೆ ಫಸ್ಟ್ ಇನ್ನಿಂಗ್ಸಲ್ಲಿ ಅಂತ. ಸೆಕೆಂಡ್ ಇನ್ನಿಂಗ್ಸ್ ನಿನ್ನೆ ಒಂದೇ ಓವರ್ ಆಡಿದ್ದಾಗಿತ್ತು ಇಂಗ್ಲೆಂಡ್. ಬುಮ್ರಾ ಅವ್ರದ್ದು ಓವರು, ಆ ಓವರಲ್ಲಿ ಎಂತ ಆಯ್ತು ನಿಮಗೆ ಗೊತ್ತುಂಟು. ಗಿಲ್ ಮತ್ತು ಕ್ರಾಲಿ ಅವರ ಮಾತಿನ ಚಕಮಕಿ ಮತ್ತು ಸರ್ಕ್ಯಾಸ್ಟಿಕ್ ಕ್ಲಾಪ್ಸ್ ಅದು ಇದೆಲ್ಲ ಇತ್ತು. ಇವತ್ತು ಆಟ ಮುಂದುವರಿತು. ಪಿಚ್ 3 ದಿನ ಒಂಥರ ಇತ್ತು. ಇವತ್ತೆಂತಾಯ್ತು ಮಾರಿ, ಈ ಪಿಚ್ಗೆ ಅನ್ನುವ ರೇಂಜಿಗೆ ಅನೀವನ್ ಬೌನ್ಸು ಮತ್ತು ಬೌಲರ್ ಫ್ರೆಂಡ್ಲಿ ಪಿಚ್ ಥರ ಗೊತ್ತಾಗ್ತಾ ಇತ್ತು. ಇಂಗ್ಲೆಂಡ್ ನೋಡಲಿಕ್ಕಾದದ್ದು ಕೇವಲ 192 ರನ್ ಮಾತ್ರ. ವಿಶಿಷ್ಟ ದಾಖಲೆಗಳು ಕೂಡ ಬಂದವು. ಇವತ್ತು 4ನೇ ವಿಕೆಟಿಂದ, ಇಂಗ್ಲೆಂಡಿನ 4ನೇ ವಿಕೆಟಿಂದ 10ನೇ ವಿಕೆಟ್ ತನಕ 4, 5, 6, 7, 8, 9, 10 7 ವಿಕೆಟ್ಗಳು ಬೋಲ್ಡ್ ಕಾನ್ಸಿಕ್ಯೂಟಿವ್. ಏನು ವಿಕೆಟ್ ಬಿದ್ದು ಅದೆಲ್ಲ ಬೋಲ್ಡೇ. ಅಂದರೆ ಬೌಲರ್ಸ್ ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ. ಅಣ್ಣ, ನಮ್ಮ ಫೀಲ್ಡರ್ಸ್ ಕರೆಕ್ಟ್ ಟೈಮಿಗೆ ಕ್ಯಾಚ್ ಬಿಟ್ಟು ಮತ್ತು ಆ ಒಂದು ಜೀವದಾನ ಪಡ್ಕೊಂಡಂತಹ ಬ್ಯಾಟ್ಸ್ಮನ್ ದೊಡ್ಡ ಇನ್ನಿಂಗ್ಸ್ ಆಡಿ ನಮ್ಮದು ಮಂಡೆ ಎಲ್ಲ ಹಾಳಾಗೋದು, ಕೊನೆಗೆ ಸೋಲಿಕ್ಕೆ ಈ ಕ್ಯಾಚ್ ಡ್ರಾಪೇ ಕಾರಣ ಅಂತೆಲ್ಲ ಹೇಳೋದು ಬೇಡ, ನಾವೇ ಬೋಲ್ಡ್ ಮಾಡಿ ಬಿಡ್ತೇವೆ, ಫೀಲ್ಡರ್ಸ್ ಇದು ಕೃಪಾ ಕಟಾಕ್ಷವೇ ಬೇಡ ಅಂತ ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ. ಸುಂದರ್ 4 ವಿಕೆಟ್ ತೆಗೆದ್ರು, 4 ಸಹ ಬೋಲ್ಡು. ಬುಮ್ರಾ ಅವರು 2 ವಿಕೆಟ್ ತೆಗೆದ್ರು, 2 ಸಹ ಬೋಲ್ಡ್. ಈ ಥರ ಎಲ್ಲ ಬಂದವರೆಲ್ಲ ಡಮ್ ಅಂತ ಬೋಲ್ಡ್ ಆಗ್ತಾ ಹೋದ್ರು. ಫಸ್ಟ್ 2 ವಿಕೆಟ್ ತೆಗೆದದ್ದು ಸಿರಾಜ್ ಅಣ್ಣ, ಸೂಪರ್ ಬೌಲಿಂಗ್. ಏನು ಆ ಒಂದು ಎನರ್ಜಿಯಲ್ಲಿ ಹಾಕ್ತಾ ಇದ್ರಲ್ಲ, ಡಕೆಟ್ ಆಗಿರ್ಬೋದು, ಪೋಪ್ ಅಂತೂ LBW ಆದದ್ದು ಸೂಪರ್ ಬಾಲು. ಕ್ರಾಲಿ ಅವರ ವಿಕೆಟ್, ನಿನ್ನೆ ಜಗಳ ಮಾಡಿದಂತಹ ಕ್ರಾಲಿ ಅವರು 22 ರನ್ ಹೊಡೆದ್ರು. ಅವರ ವಿಕೆಟ್ ತೆಗೆದದ್ದು ನಿತೀಶ್ ರೆಡ್ಡಿ ಫಸ್ಟ್ ಇನ್ನಿಂಗ್ಸಲ್ಲಿ ಸಹ ಕ್ರಾಲಿ ಅವರ ವಿಕೆಟ್ ತೆಗೆದು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಹ ಕ್ರಾಲಿ ಅವರ ವಿಕೆಟ್ ತೆಗೆದ್ರು. ಫಸ್ಟ್ ಸೆಷನಲ್ಲಿ ಏನು ವಿಕೆಟ್ ಹೋಯಿತು, ಬಟ್ ಸೆಕೆಂಡ್ ಸೆಷನಲ್ಲಿ ಹೋದದ್ದು 2 ವಿಕೆಟ್. ಸೊ ಅಲ್ಲಿ ಒಂಚೂರು ನಮಗೆ ಇನ್ನೊಂಚೂರು ಜಾಸ್ತಿ ವಿಕೆಟ್ ಬಂದಿದ್ರೆ ಒಳ್ಳೇದಾಗ್ತಿತ್ತು ಏನಂತ ಅನ್ನಿಸ್ತಿತ್ತು. ಯಾಕಂದರೆ ರೂಟ್ ಮತ್ತು ಬ್ರೂಕ್ ಸೇರಿಕೊಂಡು, ಹ್ಯಾರಿ ಬ್ರೂಕ್ ಒಂದು ಚಂದದ ಪಾರ್ಟ್ನರ್ಶಿಪ್ ಅಂತೂ ಬಂತು, ಒಳ್ಳೆ ಪಾರ್ಟ್ನರ್ಶಿಪ್. ಈವನ್ ಸ್ಟೋಕ್ಸ್ ಮತ್ತು ರೂಟ್ ಅವರಿದು ಕೂಡ ಒಂದು ರೇಂಜಿಗೆ ಪಾರ್ಟ್ನರ್ಶಿಪ್ ಇತ್ತು. ಬಟ್ ಈ ಬ್ರೂಕ್ ಅಣ್ಣ ಬಂದದ್ದು ಆಕಾಶ್ ದೀಪ್ ಅವರ ಬೌಲಿಂಗಲ್ಲಿ 2 ಹಿಂದ್ಗಡೆ 4 ಹೊಡೆದ್ರು, ನೆಕ್ಸ್ಟ್ 6 ಎಲ್ಲ ಹೊಡೆದು 4, 6 ಅಂದರೆ ಇಲ್ಲ, ನಾವು ಈಗ ಅಟ್ಯಾಕ್ ಮಾಡ್ತೇವೆ, ಯಾಕಂದರೆ ವಿಕೆಟ್ ಬೀಳ್ತಾ ಉಂಟು, ಅಟ್ಯಾಕ್ ಮಾಡ್ತೇವೆ ಅಂತ ಡಿಸೈಡ್ ಮಾಡಿದೆ ಅಂತ ಕಾಣ್ತದೆ. ಬಟ್ ಆಕಾಶ್ ದೀಪ್ ಅವರ ಬೌಲಿಂಗಲ್ಲಿ ಬ್ರೂಕ್ ಢಮಾರ್ ಬೋಲ್ಡ್, ಒಂದು ವಿಕೆಟ್ ಬಿಟ್ಟು ಆಡಿ ಏನೋ ಹೊಡಿಲಿಕ್ಕೆ ಹೋದ್ರು, ಬೋಲ್ಡ್ ಆದರು. ಅದಾದ್ಮೇಲಿಂದ ಎಲ್ಲ ಬೋಲ್ಡೇ, ರೂಟ್ ಬೋಲ್ಡ್, ಸ್ಟೋಕ್ಸ್ ಬೋಲ್ಡ್, ಎಲ್ಲ ಡಗ ಅಂತ ಔಟ್ ಆಗ್ತಾ ಹೋದ್ರು. 192 ರನ್. ನನಗೆ ಫಸ್ಟ್ ಟೆಸ್ಟ್ ಸೋತಾಗ ಸಹ ನನಗೆ ಅನಿಸಿತ್ತು, ಬುಮ್ರಾ ಅವ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಯಾಕೆ ಮಾರ್ರೆ ವಿಕೆಟೇ ತೆಗಿಲಿಲ್ಲ ಅಂತ ಭಾರಿ ಬೇಜಾರಾಗಿತ್ತು. ಇವತ್ತು ಸಹ ಸ್ವಲ್ಪ ಹಾಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಎಲ್ಲ ಬೌಲರ್ಸು ಎಫರ್ಟ್ ಹಾಕಿದ್ದಾರೆ, ಬಟ್ ಸ್ವಲ್ಪ ಅನ್ಲಕ್ಕಿ ಅಂತ ಅನಿಸಿತ್ತು. ಪಾಪ ಇವತ್ತು ನಮ್ಮ ಬೌಲರ್ಸು ಸುಮಾರು ವಿಕೆಟ್ ಟೆಂಕಿಗೆ ಡೆಲಿವರಿ ಇದ್ದು, ಬಟ್ ಅದು ಎಡ್ಜ್ ಆಗ್ತಾ ಇರಲಿಲ್ಲ, ಕ್ಯಾರಿ ಆಗ್ತಾ ಇರಲಿಲ್ಲ, ಈ ಥರ ಎಲ್ಲ ಇತ್ತು. ಅಂತೂ ಇಂದು ಬುಮ್ರಾ ಅವ್ರು ವಿಕೆಟ್ ತೆಗೆದ್ರು, 2 ವಿಕೆಟ್, ಬಟ್ ಬ್ಯಾಟ್ಸ್ಮನ್ ಇದು ವಿಕೆಟ್ ತೆಗಿಲಿಲ್ಲ. ಏನು 2 ಅಂದರೆ ಓಕ್ಸ್ ಮತ್ತು ಐ ಥಿಂಕ್ ಕಾರ್ಸ್ ಅವ್ರದ್ದು ವಿಕೆಟ್ ಅಂತ ಅಂದ್ಕೊಳ್ತೇನೆ. ಹೌದು, ಯಾರ್ಕರ್ ಹಾಕಿ ಕಾರ್ಸ್ ಅವ್ರದ್ದು ವಿಕೆಟ್ ತೆಗೆದ್ರು. ಎಲ್ಲಿಯಾದರೂ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ದು ವಿಕೆಟ್ ಪಟ ಸಿರಾಜ್ ಅಣ್ಣ ವಿಕೆಟ್ ತೆಗೆದಾಗ ಇವರೊಂದು 2 ವಿಕೆಟ್ ಎಲ್ಲ ತೆಗೆದಿದ್ರೆ ಇನ್ನೂ ಸಹ ಕಡಿಮೆ ರನ್ ಆಗ್ತಿತ್ತು ಏನೋ ಅಂತ. ಆ್ಯಂಡ್ ಇನ್ನೊಂದು ತಲೆನೋವಿನ ವಿಚಾರ ಏನು ಅಂತಂದರೆ, 3rd ಹೈಯೆಸ್ಟ್ ಸ್ಕೋರ್ ಈ ಮ್ಯಾಚ್ ಇದು ಇಂಗ್ಲೆಂಡ್ ಇನ್ನಿಂಗ್ಸಲ್ಲಿ. ನಮ್ಮ ಎಕ್ಸ್ಟ್ರಾಸ್ ಎಷ್ಟು ಬೈಸ್ 4 ಮಾರ್ರೆ. ನಾನು ಕೀಪರನ್ನು ದೂರದಲ್ಲ, ಜುರೇರನ್ನು ದೂರ್ತಾ ಇರೋದಲ್ಲ, ಬಟ್ ಹೇಳ್ತಾ ಇರೋದು ಅಂದರೆ ಅಷ್ಟು ಮಿಸ್ಬಿಹೇವ್ ಮಾಡ್ತಾ ಇತ್ತು ಪಿಚ್. ಕೆಲವೊಂದು ಪಿಚ್ ಆಗಿ ವೇಯಾರ್ಡ್ ಹೋಗ್ತಾ ಇತ್ತು. ಸೊ ಆದ್ದರಿಂದ ಬಟ್ 25 ಎಕ್ಸ್ಟ್ರಾಸು ಕೊನೆಗೆ ಇಂಪಾರ್ಟೆಂಟ್ ಅಂತ ಈಗ ಅನ್ನಿಸ್ತಾ ಉಂಟು. ಯಾಕಂತಂದರೆ ನಮ್ಮ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಸ್ಟಾರ್ಟ್ ಆಗಿ 58 ರನ್ನಿಗೆ 4 ವಿಕೆಟ್ ಹೋಗಿ ಆಗಿದೆ. ಜೋಫ್ರಾ ಆರ್ಚರ್ ಅವರ ಬೌಲಿಂಗಲ್ಲಿ ಮತ್ತೆ ಪುನಃ ಜೈಸ್ವಾಲ್ ಅವರು ಔಟ್ ಆದರು 0. ನನಗೆ ಆ ಶಾಟ್ ನೋಡಿ ಯಾಕೆ ವೈ ಒಂದು ಚೂರು ತಾಳ್ಮೆ ಇಲ್ವಾ ಅಂತ ಅನಿಸಿದಂತೂ ಹೌದು. ಪಟಾರಂತ 6 ಹೊಡಿಲಿಕ್ಕೆ ಹೋದ್ರು, ಆ ಬೌನ್ಸ್ ಬಾಲ್ ಬಿಟ್ಟಿದ್ರು ಆಗಿತ್ತು. ಅದೇನು ಮೈಗೆ ಬೀಳೋ ಬೌನ್ಸ್ ಕೂಡ ಆಗಿರಲ್ಲ, ಸುಮ್ಮನೆ ಅದ್ರ ಪಾಡಿಗೆ ಸ್ವಿಂಕನ್ ತಲೆ ಮೇಲೆ ಹೋಗ್ತಾ ಇತ್ತು. ಅದನ್ನು ಕೆಣಕ್ಲಿಕ್ಕೆ ಹೋಗಿ ಅದು ಎಜ್ಜಾಗಿ ಮೇಲೆ ಹೋಗಿ ಕೀಪರ್ ಕ್ಯಾಚ್ ಆಯಿತು. ಕರುಣ್ ನಾಯರ್ ಔಟ್ ಆದಾಗಲೂ ಹಾಗೆ. ಅಣ್ಣ ಎಂತ ಅಣ್ಣ, ಅನೀವನ್ ಬೌನ್ಸ್ ಇದೆ ಅಂತ ಗೊತ್ತಾಗಿ ಸಹ ಒಂದು ಬಾಡಿ ಹತ್ರ ಅಂದರೆ ವಿಕೆಟ್ ಹತ್ರ ಬರ್ತಿರುವ ಬಾಲನ್ನು ಥೈ ಅಂತ ಕೈ ಎತ್ತಿ ನಿಂತರು, ಕಾಲಿಗೆ ತಾಗಿತ್ತು. ನೀವು ಅಂದರೆ ಶಾರ್ಟೇ ಆಫರ್ ಮಾಡದಿದ್ದಾಗ
ಅದು ಎಂತ ಇಂಪ್ಯಾಕ್ಟ್ ಎಲ್ಲ ಕನ್ಸಿಡರ್ ಆಗುದಿಲ್ಲ, ಇಂಪ್ಯಾಕ್ಟ್ ಔಟ್ಸೈಡ್ ಆಫ್ ಅದು ಇದು ಏನೂ ಇಲ್ಲ, ಅದು ಪಿಚ್ ವಿಕೆಟಿಗೆ ತಾಗ್ತಾ ಇತ್ತು ಅಂತ ಅಂಪೈರ್ LBW ಕೊಟ್ಟರು. ಕರುಣಾರ್ ಅವ್ರನ್ನ ಇಲ್ಲೇ ತನಕ ನಾನು ಸಮರ್ಥಿಸಿಕೊಂಡು ಬಂದಿದ್ದೆ ಈ ವಿಡಿಯೋಸ್ಗಳಲ್ಲಿ. ಅಂದರೆ ಇಲ್ಲ, ಚಂದ ಮಾಡಿ ಆಡ್ತಾ ಇದ್ದಾರೆ, ಕಾನ್ಫಿಡೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಪಾಪ ಅನ್ಲಕ್ಕಿ ಅಂತ. ಬಟ್ ಇವತ್ತು ನನಗೆ ಗಿನ್ಲಕ್ಕಿ ಅಂತ ಅನ್ನಿಸ್ಲಿಲ್ಲ, ಅವರೇ ವಿಕೆಟ್ ಒಪ್ಪಿಸಿದಾಗೆ ಇತ್ತು. ಆ್ಯಂಡ್ ಇನ್ಫಾರ್ಮ್ ಬ್ಯಾಟ್ಸ್ಮನ್ ನಮ್ಮ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಈ ಟೆಸ್ಟಲ್ಲಿ 2 ಇನ್ನಿಂಗ್ಸಲ್ಲಿ ವೈಫಲ್ಯ ಕಂಡಿದ್ದಾರೆ. ಅವರು 6 ರನ್ ಹೊಡೆದು ಔಟ್ ಆದರು. ಅವರ 2 ವಿಕೆಟ್ಗಳನ್ನು ತೆಗೆದದ್ದು ಕಾರ್ಸ್, ಅವ್ರದ್ದು ಮತ್ತು ನಾಯರದ ವಿಕೆಟ್ ಕಾರ್ಸ್ ತೆಗೆದದ್ದು. ಫಸ್ಟ್ ವಿಕೆಟ್ ಜೋಫ್ರಾ ಆರ್ಚರ್. ಕೊನೆಗೆ ನೈಟ್ ವಾಚ್ಮನ್ ಆಗಿ ಬಂದಂತಹ ಆಕಾಶ್ ದೀಪ್ ಅವರು ಚಂದ ಮಾಡಿ ಒಂದು ಡಿಫೆನ್ಸ್ ಎಲ್ಲ ಮಾಡಿದ್ರಪ್ಪ. ಬಟ್ ಲಾಸ್ಟ್ ಓವರ್ ಸ್ಟೋಕ್ಸ್ ಇದು ಓವರಲ್ಲಿ 11 ಬಾಲ್ 10 ಬಾಲ್ ಆರಾಮವಾಗಿ ಎದುರಿಸಿದ್ರು. ಬಟ್ 11ನೇ ಬಾಲ್ ಡಮಾರ್ ಬೋಲ್ಡ್. ಇನ್ನೊಂದು 2 ಬಾಲ್ ನಿಂತರೆ ಆಗಿತ್ತು, ದಿನ ಮುಗಿತಾ ಇತ್ತು. ಈ ದಿನದ ಲಾಸ್ಟ್ ಓವರಲ್ಲಿ ಆಕಾಶ್ ದೀಪ್ ಅವರು ಬೋಲ್ಡ್ ಆದರು. ಸೊ ನಾಟ್ ಔಟ್ ಬ್ಯಾಟ್ಸ್ಮನ್ KL ರಾಹುಲ್ ಅವರು 33. ಅಂದರೆ ಅವರು ನನಗೆ ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಆಗಿ ಆಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಅವರೇ ಮೇಯ್ನ್ ಕೀ. ನಾಳೆ ಭಾರತ ಇನ್ನೂ 135 ರನ್ ಹೊಡಿಬೇಕು ಅಂತಂದರೆ ಮೇಯ್ನ್ 2 ಪ್ಲೇಯರ್ಸ್, ಅದರಲ್ಲಿ ಸಹ ಮೇಯ್ನ್ KL ರಾಹುಲ್ ಅವರು ಬಿಕಾಸ್ ಆಫ್ ಹಿಸ್ ಸಾಲಿಡಿಟಿ. ಇನ್ನೊಂದು ಪಂತ್ ನಾಳೆ ಮಲಗಿ ಹಾರಿ ಬ್ಯಾಟ್ ಕೂಡ ಇದು ಎಲ್ಲಿಯೋ ಗಾಳಿಯಲ್ಲಿ ಹಾರದೆ ಒಂದು ನಾರ್ಮಲ್ ಕ್ರಿಕೆಟ್ ಆಡಿದರೆ ಪಂತ್ ರಾಹುಲ್ ಅವರಿಗೆ ಸಪೋರ್ಟ್ ಕೊಟ್ಟರು, ಅಥವಾ ರಾಹುಲ್ ಪಂತಿಗೆ ಸಪೋರ್ಟ್ ಕೊಟ್ಟರು, ಒಂದು ಒಳ್ಳೆ ಜೊತೆ ಆಟ ಬಂದು ಯಾವುದೇ ವಿಕೆಟ್ ಬೀಳದೆ ಭಾರತ ವಿನ್ ಆಗಲಿ. ಯಾಕಂತಂದರೆ ನಮ್ಮ ಬ್ಯಾಟಿಂಗ್ ಕೊಲಾಪ್ಸ್ ನಿಮಗೆ ಗೊತ್ತುಂಟಲ್ಲ, ಯಾವಾಗ ಹೇಗೆ ಎಂತ ಆಗ್ತದೆ ಅಂತ ಹೇಳಲಿಕ್ಕೆಲ್ಲ ಆಗೋದಿಲ್ಲ. ನಮ್ಮ ಬ್ಯಾಟಿಂಗ್ ಕೊಲಾಪ್ಸು ಈಗ ಕಣ್ಮುಚ್ಚಿ ಕಂಡುಬಿಡೋ ಅಷ್ಟಲ್ಲಿ ಅಲೌಟ್ ಆಗಿರ್ತಾರೆ. ಸೊ ಆ ಥರ ಆಗದಿರಲಿ. ಬಟ್ ನಾಳೆ ಟೀ ಸೆಷನ್ ಒಳಗೆ ಇದು ರಿಸಲ್ಟ್ ಬಂದಾಗಿರ್ತದೆ, ಟೀ ಸೆಷನ್ ದಾಟುವುದಿಲ್ಲ. ಲಂಚ್ ಒಳಗಡೆ ರಿಸಲ್ಟ್ ಬರೋದು ಡೌಟ್. ಅಂದರೆ ಭಾರತ ವಿನ್ ಆಗ್ತದೆ ಅಂತಂದರೆ ಲಂಚ್ ಸೆಷನ್ ಒಳಗಡೆ 135 ರನ್ನೆಲ್ಲ ಹೊಡೆಯೋದಿಲ್ಲ. ಬಟ್ ಟೀ ಸೆಷನ್ ಒಳಗಡೆ ರಿಸಲ್ಟ್ ಪಕ್ಕ. ಭಾರತ ವಿನ್ ಆಗ್ತದಾ, ಇಂಗ್ಲೆಂಡ್ ವಿನ್ ಆಗ್ತದ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಬ್ಬರಲ್ಲಿ ಒಬ್ಬರು ವಿನ್ ಆಗ್ತಾರೆ ಬ್ರೋ ಅಂತ ಹೇಳ್ಬೇಡಿ. ಅಷ್ಟು ವಾವ್ ಅದು ಎಲ್ರಿಗೂ ಗೊತ್ತುಂಟು. ನಿಮ್ಮ ಗಟ್ ಫೀಲಿಂಗ್ ಏನು? ಭಾರತ ವಿನ್ ಆಗ್ತದಾ, ಇಂಗ್ಲೆಂಡ್ ವಿನ್ ಆಗ್ತದಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ 60% ಭಾರತ ವಿನ್ ಆಗ್ತದೆ ಅಂತ ಉಂಟು ಮಾರ್ರೆ. 135 ರನ್ ಚಿಕ್ಕ ಮೊತ್ತ ಅಂತ ಅನ್ನಿಸ್ಬೋದು. ಬಟ್ ಆಲ್ರೆಡಿ 3 ಮೇಯ್ನ್ ಬ್ಯಾಟ್ಸ್ಮನ್ ಔಟ್ ಆಗಿದ್ದಾರೆ, ಒಬ್ಬರು ಏನು ಬೌಲರ್. ಬಟ್ ಸ್ಟಿಲ್ ಕಷ್ಟ ಉಂಟಪ್ಪ. ಪಿಚ್ಚು ವಾಟ್ರಾಶಿ ಮಿಸ್ಬಿಹೇವ್ ಮಾಡ್ತಾ ಉಂಟು. ನೋಡ, ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಸರಿಯಾಗಿ ಬರುವ. ನಮಸ್ಕಾರ.